ಭಾಳ ಮುಖ್ಯ. 100 ವರ್ಷ ಆದಂಥ ಶಿಕ್ಷಣ ಸಂಸ್ಥೆ ಮುಂದೆ ಏನು ಮಾಡಬೇಕು? 100 ವರ್ಷ ನಡೆದು ಬಂದ ಹಾದಿ ಚಂದದ, ಮುಂದೇನು ಮಾಡಬೇಕು? 2 ಕರ್ತವ್ಯಗಳವ ಶಿಕ್ಷಣ ಸಂಸ್ಥೆಗೆ. ಒಂದು ಜ್ಞಾನ ಪ್ರಸಾರ, ಮಕ್ಕಳಿಗೆ ಹೇಳ್ಕೊಡ್ಬೇಕು, ಜ್ಞಾನ ಕೊಡ್ಬೇಕು ನಾವು. ಇದು ಎಲ್ಲ ಸಂಸ್ಥೆಗಳು ಮಾಡ್ತಾವೆ ಒಂದು ಮಟ್ಟಕ್ಕೆ, ಡಿಫ್ರೆಂಟ್ ಡಿಗ್ರೀಸ್ ಆಫ್ ಎಫಿಷಿಯನ್ಸಿ. ಜ್ಞಾನ ಪ್ರಸಾರ ಎಲ್ಲ ಕಡೆ ಆಗ್ತದೆ. ಭಾಳ ಮುಖ್ಯವಾದದ್ದನ್ನು ನಾವು ಮರ್ತಿದ್ದೀವಿ. ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಪ್ರಸಾರ. 2 ಮುಖಗಳು ಜ್ಞಾನಕ್ಕೆ. ಸೃಷ್ಟಿ ಆಗೋದು ಮರ್ತೇ ಬಿಟ್ಟಿವಿ ನಾವೆಲ್ಲರೂ. ಈಗ ಬರೀ ಪ್ರಸಾರ, ಟೆಕ್ಸ್ಟ್ ಬುಕ್ ತೊಗೊಳ್ಳೋದು, ಪರೀಕ್ಷೆಗೆ ಬೋಡು, ಓದು ಮಾರ್ಕ್ಸ್ ಬಂತು ಅಂತ. ಒಂದು ತಮಾಷೆ ಆಗಿತ್ತು ಸೆಟ್ರಿ ಸರ್, ಭಾಳ ಮಜಾ ಆಗಿತ್ತು. ಕಾಗೇರಿ ಮಿನಿಸ್ಟರ್ ಆಗಿದ್ದಾಗ ಶಿಕ್ಷಕರ ಸದಂತಾಗ ಒಂದು ಪ್ರೋಗ್ರಾಮ್ ಆಯ್ತು. 1000 ಜನ ಟೀಚರ್ಸ್. ಒಬ್ರು ಮುದುಕರು ಎದ್ದು ಅಂತ ಕೇಳಿದ್ರು ನನಗೆ, ಕೃಷಿಯವ್ರು ನನಗೆ ಅರ್ಥ ಆಗೋಲ್ತು, ನಾವು ಶಾಲೆಗೆ ಓದ್ಬೇಕಾದ್ರೆ ಇಡೀ ಶಾಲೆಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು. ಫಸ್ಟ್ ಕ್ಲಾಸ್ ತೊಗೊಂಡ ಬಟ್ ಮಾಡಿ ತೋರಿಸ್ತಿದ್ರು ಅಷ್ಟು. ಈಗ ಎಲ್ಲರೂ 95% ಅಂತಾರಲ್ರಿ. ನಾವೇ ದಡ್ಡಿದ್ವಿ, ಏನು ಹುಡುಗರು ಶಣೆ ಆಗ್ಯಾವ್ರಿ ಅಂತ ಕೇಳಿದರು. ಅದೇನು ಸಂಬಂಧ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತದ, ಅದಕ್ಕೆ ಆಗ್ತದೆ ಅಂದೆ. ಏನದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಅಂತ ಕೇಳಿದ್ರು. ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಪರೀಕ್ಷೆದಾಗ ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. ಆಕಳಿಗೆ ಎಷ್ಟು ಕಾಲು? 4 ಮಾರ್ಕ್ಸ್ ಇಟ್ಟಿದ್ರು ಅದಕ್ಕೆ. ಒಬ್ಬ ಹುಡುಗ 3 ಅಂತ ಬರ್ದ. ಅವ್ನು ತಪಾಸ್ ಮಾಡೋ ತಲೆ ಕೆಟ್ಟು ಹೋತ. ಅವ್ನು ಏನು ರೀ ಸರ್ ನಿಮ್ಗೆ ಆಕಳಿಗೆ ಎಷ್ಟು ಕಾಲು ಇರ್ತಾವೆ ಗೊತ್ತಿಲ್ಲ, 0 ಹಾಕಿಬಿಡ್ಲೇನ್ರಿ, 0 ಹಾಕ್ಲೇನ್ರಿ ಅಂತ ಕೇಳಿದ. ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂದ ನಾವು ಚೀಫ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ರಿ, 4 ಕಾಲು 4 ಮಾರ್ಕ್ಸು, ಕಾಲಿಗೆ 1 ಮಾರ್ಕ್ಸ್. 3 ಅಂತ ಬರ್ದಾನಲ್ಲವ, 3 ಕೊಡ್ರಿ ನಾವು. ಅವ ಕಾಲೇ ಇಲ್ಲ ಅಂದ್ರೆ 0 ಹಾಕ್ಬೇಕು ನೀವು. ಅಂದರೆ ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್. ಈ ವ್ಯಾಲ್ಯೂಯೇಷನ್ ಹಂಗೆ ನಡೆದದ್ದು ನಮ್ದು. ಅದಕ್ಕೆ ನನಗೆ 95, 98 ಇಟ್ ಡಸಂಟ್ ಇಂಪ್ರೆಸ್ ಮೀ ಸೋ ಮಚ್. ಮತ್ತು ಇನ್ನೊಂದು ಭಾಳ ಮಜಾ ಇದೆ. 0 ಅಂತ ನಮಗೆ ನಾವು ವ್ಯಾಲ್ಯೂಯೇಷನ್ ನಾವು ಬರೆದಾಗ, SSLC ಪರೀಕ್ಷೆ ಬರೆದಾಗ, ಪ್ರಿಪರೇಟ್ರಿ ಪರೀಕ್ಷೆದಾಗ ಒಂದು ಥಿಯರಮ್ ಸಾಲ್ವ್ ಮಾಡಿದ್ದೆ. ಕಡಿ ಸ್ಟೆಪ್ನೇ ತಪ್ಪಿದೆ, 5 ಮಾರ್ಕ್ಸಿನ ಪ್ರಶ್ನೆ. ನಮ್ಮ ಮಾಸ್ತರ್ 0 ಹಾಕಿದ್ರು, 0 ಹಾಕಿದ್ರು ನಂಗೆ. ನಾವು ಹೋಗಿ ಕೇಳಿದೆ, ಸರ್ ಎಲ್ಲ ಕರೆಕ್ಟ್ ಅದ್ರಿ ಸರ್, ಲಾಸ್ಟ್ 1 ಸ್ಟೆಪ್ನ ತಪ್ಪಿನಿ, 3 ಕೊಡ್ಬೋದಲ್ರಿ ಸರ್ ಅಂದೆ. ನನ್ನ ದುರ್ಗುಟ್ಕೊಂಡು ನೋಡಿದ್ರು ಅವರು. ಇಲ್ಲಿ ನೋಡಪ್ಪ, ಗಣಿತ ಪ್ರಾಬ್ಲಮ್ ಬಿಡಿಸೋದ್ರೆ ಬಾವಿ ಹಾರ್ಕೊಂಡಂಗೆ, ಅರ್ಧ ಹಾರ್ಲಿಕ್ಕೆ ಬಿಡೋದಿಲ್ಲ, ತಳ ಮುಟ್ಟಬೇಕು ಅಂದರು. ವ್ಯಾಲ್ಯೂಯೇಷನ್ ಆಗ ಈಗ ಹೆಂಗೆ ವ್ಯತ್ಯಾಸ ಅದ ಅಂತ ಅದಕ್ಕೆ ಇಮ್ಯಾಜಿನೇಟ್ ಹೇಳ್ತಾ ಇಲ್ಲ. ಹೋದ ವರ್ಷ ಪರೀಕ್ಷೆದಾಗ ಆದದ್ದು ಹೇಳ್ತೀನಿ ನಾನು. ಒಂದು ಕ್ವಶನ್ ಇತ್ತು, ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್, 4 ಮಾರ್ಕು. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಕಿಡ್ನಿ. ಆದರೆ ಲೇಬಲ್ ಕರೆಕ್ಟ್ ಮಾಡ್ಯಾನ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಹಾಕ್ಯಾನ. ಅವು ಎಕ್ಸಾಮಿನ ಕೇಳಿದಾಗ ಏನು ಮಾಡಲಿ ಸರ್ ಅಂದರು. ತಲೆ ಕೆಡಿಸ್ಕೋಬೇಡ ಅಂದರು ಅವರು. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಚಿತ್ರ ತಪ್ಪದಲ್ಲ ಬಿಡು, ಲೇಬಲಿಗೆ 2 ಮಾರ್ಕ್ಸ್ ಹಾಕು. ಅಂದರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ನೋಡಿದವನಿಗೂ 2 ಮಾರ್ಕ್ಸ್ ಬರ್ತಾವೆ. ಇದು ನನ್ನ ಐರನಿ ಆಫ್ ಫೇಟ್. ಇದು ಐರನಿ ಆಫ್ ಫೇಟ್. ದಿ ಮಾರ್ಕ್ಸ್ ಕಾರ್ಡ್ಸ್ ಲುಕ್ ಆ್ಯಸ್ ದೋ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಆದರೆ ಪ್ರಾಬ್ಲಮ್ ಈಸ್ ವಿ ಆರ್ ಆಲ್ ಇನ್ಫಾರ್ಮೇಷನ್ ಓರಿಯೆಂಟೆಡ್, ನಾಟ್ ನಾಲೆಜ್ ಓರಿಯೆಂಟೆಡ್. ನನಗೆ ಭಾಳ ಕಷ್ಟ ಅನಿಸ್ತದೆ. ನಮ್ಮ ಮಕ್ಕಳಿಗೆ ಅದಕ್ಕೆ ತಯಾರು ಮಾಡಬೇಕು ನಾವು. ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಇದೊಂದು ದೊಡ್ಡ ಸಂಸ್ಥೆ, 100 year old ಸಂಸ್ಥೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಕ್ರಿಯೇಷನ್ ಆಫ್ ನಾಲೆಜ್ ಮಾಡಿರಿ ಸರ್. ಹೆಂಗೆ ಮಾಡೋದು ಕ್ರಿಯೇಷನ್ ಆಫ್ ನಾಲೆಜು? ಕಲಿಸೋ ರೀತಿಯೇ ಬದಲಿ ಆಗ್ಬೇಕು ನಿಮ್ಮದು. ನಾ ಟಿಪಿಕಲಿ ಕ್ಲಾಸಿಗೆ ಹೋಗೋದು, ಬೋರ್ಡ್ ಮೇಲೆ ಬರೆಯೋದು, ಅವ್ರು ಹೇಳೋದು, ಬಾಯ್ಪಾಟ್ ಮಾಡೋದು ಆಯ್ತು. ಇದನ್ನು ಬಿಟ್ಟು ಮಕ್ಕಳಲ್ಲಿ ಸೃಜನಶೀಲವಾಗಿ ಕಲಿಸೋದು ಹೆಂಗೆ? ಒಂದು ಭಾಳ ದೊಡ್ಡದಾದ ರಿಸರ್ಚ್ ಆಗ್ತಿರೋದು ಎಲ್ಲ ಕಡೆ ಈಗ, ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ. ಒಂದು ಕ್ಲಾಸ್ನಾಗ ಕೆಲವು ಹುಡುಗರು ಪಟ್ ಅಂತ ತಿಳ್ಕೊಂಬಿಡ್ತಾವೆ ಒಂದೇ ಸಲ ಹೇಳಿದ್ರೆ. ಇನ್ನು ಕೆಲವು 2 ಸಲ ಹಿಡಿದಿರ್ತಾವೆ, ಇನ್ನು ಕೆಲವು 10 ಸಲ ಹೇಳಬೇಕಾಗ್ತದೆ. ಅವನ್ನೆಲ್ಲ ಹೆಂಗೆ ಕಲಿಸೋದ್ರಿ ಒಂದೇ ಕ್ಲಾಸ್ನಾಗ ಕೂತಾರೆ ಅವರು? ಅದಕ್ಕೊಂದು ಭಾಳ ಚಂದ ಥಿಯರಿ ಅದ, ವಾರ್ಕ್ ಅಂತ ತಿಳ್ಕೊಂಡ್ರು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಕೇಳಿ ಕಲಿತಾರೆ, ಕೆಲವು ಮಕ್ಕಳು ಓದು ಬರೋದು ಕಲಿತಾರೆ, ಕೆಲವು ಮಕ್ಕಳು ಆಟ ಆಡಿ ಕಲಿತಾರೆ. ಅದು ಕಲಿಸೋ ರೀತಿಯೇ ಬೇರೆ ಅದು. ಸರ್ ಇದ್ದಾರೆ, ಹೇಳ್ತೇನೆ ಅವ್ರ ಮುಂದೆ. ನಾನು ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಪ್ರಶ್ನೆ ಬಂತು, ಡೆಲಿಕೇಟ್ ಇಶ್ಯೂ ರಿಸರ್ವೇಷನ್ ಬಗ್ಗೆ ಬಂತು. ಹುಡುಗರನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅದನ್ನು ಒಂದು ಐಡಿಯಾ ಮಾಡಿದೆ. ರಿಸರ್ವೇಷನ್ ಕೊಡಬೇಕು ಕೊಡಬಾರ್ದು ಮಾತಾಡ್ತಿದ್ದು, ಹುಡುಗರು ಮಾತಾಡ್ತಿದ್ದು, ಪರೀಕ್ಷೆ ಆಗಿತ್ತು ಅದು. ನಾನೊಂದು ಐಡಿಯಾ ಮಾಡಿದೆ. 3 ಸಾಲಿನ ಹುಡುಗರು ಕೂತಿದ್ದು ಹಿಂಗೆ ಬೆಂಚ್, 25 ಹುಡುಗರ ಕ್ಲಾಸ್ನಾಗ. ಅಲ್ಲಿ ಸ್ಟೇಜ್ ಮೇಲೆ ಒಂದು ಕಸದ ಬುಟ್ಟಿ ಇಟ್ಟೆ. ಲೈಬ್ರರಿನ ಹೇಳಿ ಹಳೆ ನ್ಯೂಸ್ ಪೇಪರ್ ತರಿಸಿದೆ, ಮುದ್ದಿ ಮಾಡೋ ಚೆಂಡು ಥರ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಎಲ್ಲರಿಗೂ 5 ಚೆಂಡು ಕೊಟ್ಟೆ. ನೀವು ಕೂತಲ್ಲಿಂದ ಆ ಬುಟ್ಟಿಯೊಳಗೆ ಹಾಕ್ಬೇಕದ, ಹಾಕ್ರಿ ಅಂತ ಹೇಳಿದೆ.
ಮುಂದಿನ ಸಾಲ ಕೂತವ್ರು ಜಾಸ್ತಿ ಹಾಕಿದರು, ಎರಡನೇ ಸಾಲು ಕೆಲವ್ರು ಹಾಕಿದ್ರು, ಹಿಂದಿನ ಸಾಲಿಂದ ಬರಲೇ ಇಲ್ಲ. ಆಯ್ತು, ಫಸ್ಟ್ ಸಾಲಿನವ್ರು ಗೆದ್ದರು ಒಂದೇ, ಹಿಂದವ್ರು ಗದ್ದಲ ಮಾಡಿದೆ, ಹೆಂಗೆ ರೀ ಸರ ಅನ್ಫೇರ್ ಇದು, ದೂರ ಇದ್ದೀವಿ ನಾವು, ಹಂಗೆ ಚೇಂಜ್ ಮಾಡಿರಿ, ನೀವು ಮುಂದೆ ಬರ್ರಿ, ಅವ್ರು ಹಿಂದೆ ಹೋಗಲಿ. ಮತ್ತು ಮುಂದೆ ಕೂತವ್ರು ಹಾಕಿದರು. ಅಂದರೆ ಹಾಕ್ಲಿಕ್ಕೆ ಬರಂಗಿಲ್ಲ ಅಂತಲ್ಲ, ದೂರ ಇದ್ದರು ಅಂತ ಆಗಿಲ್ಲ ಅವರಿಗೆ. ಆದ್ದರಿಂದ ಯಾರು ಸಮಾಜದಿಂದ ಭಾಳ ದೂರ ಇದ್ದರೋ ಅವ್ರ ಹತ್ರ ತಂದು ಮಾಡಬೇಕಾಗ್ತದೆ. ನೀವು ನಂಬಲಿಕ್ಕಿಲ್ಲ, ಹುಡುಗರು ಎಸೆ ಬರೆದದ್ದು ಮುಂದೆ, ಹೌದು ನಾವೆಲ್ಲರೂ ಸಮಾನರಿದ್ದೀವಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಹುಡುಗ ಬರೆದ, ನ್ಯಾಷನಲ್ ಲೆವೆಲ್ಗೆ ಅವಾರ್ಡ್ ಬಂತ, ಹುಡುಗ ಅವಾರ್ಡ್ ಬಂತು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹುಡುಗರೊಳಗೆ ನಾವು ಪಾಠ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳು ಮಕ್ಕಳ ಮೇಲೆ ಹಾಕಬಾರ್ದು. ನಮ್ಗೆ ಯಾವುದೋ ಥಿಯರಿ ಇರ್ತದೆ, ಹಂಗಾತು ಹಿಂಗಾತು. ಲಾಸ್ಟ್ ಮಾತು, 50 ವರ್ಷದಿಂದ ಭಾಳ ಅಭಿಮಾನದಿಂದ ಹೇಳ್ತಿದ್ವಿ ನಾವು, ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡದದ, ನಮ್ಮ ಪರಂಪರೆ ಇಷ್ಟು ದೊಡ್ಡದಲ್ಲ, ಆಕ್ರಮಣ ಮಾಡಿದ್ರು ಗಟ್ಟಿಯಲ್ಲಿ ನಿಂತ್ಕೊಂಡದ್ದು ನಮ್ಮ ಸಂಸ್ಕೃತಿ, ಏನು ಭಯ ಇಲ್ಲ. ಹೂಣರು, ಕುಶಾಣರು, ಅರಬರು ಎಲ್ಲರೂ ದಾಳಿ ಮಾಡಿದರು, ಆದರೆ ನಮ್ಮ ಸಂಸ್ಕೃತಿ ಉಳ್ಕೊಳ್ತು ಅಂತ ಅಭಿಮಾನದಿಂದ ಹೇಳ್ತಿದ್ವಿ. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗಿವತ್ತಿಲ್ಲ. ಯಾಕಂದರೆ ಮೊದಲು ವೈರಿ ಕಾಣಿಸ್ತಿದ್ದ ನನಗೆ, ಯಾರ ಹತ್ರ ಹೊಡೆದಾಡಬೇಕು ಅಂತ ಗೊತ್ತಿತ್ತು. ಹೊರಗಡೆಯಿಂದ ವೈರಿ ಬಂದಿದ್ದ, ನಾನು ಗುಂಡು ಹಾಕಬೇಕು, ಅದೇನು ಮಾಡ್ತಿದ್ದೆ ನಾನು. ಆದರೆ ಈಗ ವೈರಿ ಹೊರಗಿಂದ ಇಲ್ಲ, ನಿಮ್ಮ ಮನೆ ಒಳಗಿಂದಾನೆ ಬಂದಾನ. ಭಾಳ ಹುಷಾರಾಗಿರ್ಬೇಕೀಗ. ನಿಮ್ಮ ಮಕ್ಕಳ ಸ್ವಭಾವ ನೀವು ಗಮನಿಸ್ಬೇಕೀಗ. 12-13 ವರ್ಷ ಹುಡುಗರು ಇರ್ತಾರೆ ಮನ್ಯಾಗ, ಬಾಗಿಲು ಹಾಕ್ಕೊಂಡು ಓದ್ತಾರೆ, ಲಗ್ನಕ್ಕೆ ಬಾಂದ್ರೆ ಬರೋದಿಲ್ಲ ಅವ್ರಿಗೆ. ಬೋರ್ ಆಗ್ತದೆ ಲಗ್ನ. ಮನ್ಯಾಗ ಗೆಸ್ಟ್ ಬಂದ್ರೆ ರೂಮ್ನಾಗ ಕೂತಿರ್ತಾರೆ, ಕರಿಬೇಕು ನೀವು, ಮುಖ ತೋರ್ಸಿ ಮತ್ತೆ ಒಳಗೆ ಹೋಗ್ತಾರೆ ಅವ್ರು. ಅವ್ರಿಗೊಂದು ಮೊಬೈಲು, ಒಂದು ಟಿ ವಿ ಮತ್ತು ಲ್ಯಾಪ್ಟಾಪ್ ಕೊಟ್ಟರಂತೂ ಬೆಸ್ಟೇ. ಅವ್ರು ಯಾರೂ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಒಳ್ಳೆ ಸತ್ಯನಾರಾಯಣ ಪೂಜೆ ಆಗ್ತದೆ, ಬಾರೋ ದೇವ್ರ ನಮಸ್ಕಾರ ಮಾಡಬಾರೋ ಅಂತ ಕರೀತಾರೆ. ಅಡುಗೆ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತಿರ್ಬೇಕಾದ್ರೆ ಹಾಲ್ನಾಗ MTV ನಡೆದದು. 400 ಚಾನಲ್ ಅವ ನಿಮಗೆ. 400 ಚಾನಲ್ ಮೂಲಕ ಏನೇನು ತೋರಿಸ್ತಾರ ಅಂತ ನೀವು ಕಂಡಿದ್ದೀರಿ. ಗೊತ್ತಿಲ್ಲದ ಹಂಗೆ ಮಕ್ಕಳ ಮನಸ್ಸು ಬದಲಿ ಆಗ್ಲಿಕತ್ತದ ಈಗ. ಆ ವಾತಾವರಣ ಬದಲಿ ಆಗ್ಲಿಕತ್ತದ ಮನ್ಯಾಗ. ಈಗ ತಾಯಂದ್ರೆಲ್ಲರೂ ಸೀರಿಯಲ್ನಾಗ ಕೂತಾರೆ, ತಂದೆಯರು ನ್ಯೂಸ್ ನೋಡ್ತಾರೆ, ಮಕ್ಕಳು ನೋಡೋರು ಯಾರೀಗ? ಈ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬಂದದ ಈಗ. ನನಗೆ 50 ವರ್ಷದಿಂದ ಏನು ಧೈರ್ಯ ಆಯಿತು ನನಗೆ, ನಮ್ಮ ಸಂಸ್ಕೃತಿನ ಯಾರು ಅಗಲಾಡ್ಸಿಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಅದು ಹೊರಗಿನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದನೇ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ನಾ ಕೈ ಮುಗಿತೀನಿ, ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಮಾಡಿರಿ. ಎಲ್ಲಿವರೆಗೂ ಮಕ್ಕಳ ಬರೀ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತಾರೋ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿ ವಿ ಆಗಲಿ, ನಿರ್ಜೀವ ವಸ್ತು ಅದು. ಎಲ್ಲಿವರೆಗೂ ಅಲ್ಲೇ ಸಂಬಂಧ ಬೆಳೆಸ್ಕೊತ ಹೋಗ್ತಾರೋ, ಈ ಸಂಬಂಧಗಳು ಅಳಕಾಗ್ತಾ ಹೋಗ್ತಾವೆ, ಅಶಕ್ತ ಆಗ್ತಾವೆ, ಬಹಳ ಅಶಕ್ತ ಆಗ್ತಾವೆ. ನನಗೆ ಖಾತ್ರಿ ಅದು. ಮೊದಲು ಹೇಳ್ತಿದ್ವಿ ಸಿನಿಮಾ 1 ವರ್ಷ ನಡೀತು, 2 ವರ್ಷ ನಡೀತು, 3 ವರ್ಷ ನಡೀತು ಅಂತ. ಈಗ ಯಾರೋ ಸಿನಿಮಾ ಹೇಳಿದ ಸಂಭ್ರಮದ 1 ವಾರ 2 ವಾರ, ಮಂದಿ ನೋಡೋದಿಲ್ಲ ಈಗ. ನಮ್ಮ ಸಂಸಾರಗಳು ಹಾಗೆ ಆಗ್ಲಿಕ್ಕೆ ನಿಮಗೆಲ್ಲ ಗೊತ್ತದೆ. ಈಗ 10 ವರ್ಷ ಜೋಡಿ ಇದ್ದಾರಂದ್ರೆ ಅಚೀವ್ಮೆಂಟ್ ಅನ್ನೋಂಗೆ ಆಗ್ಯದ ಈಗ. ಯಾಕೆ? ನಿರ್ಜೀವ ವಸ್ತುಗಳ ಜೊತೆ ಬದುಕಿ ಅಭ್ಯಾಸ ಆಗಿ ಜೀವಂತ ವ್ಯಕ್ತಿಗಳು ಬದುಕೋದು ಹೆಂಗೆ ಅಂತ ಗೊತ್ತಾಗೋದು ನಮಗೆ. ದಯವಿಟ್ಟು ಹೊರಗೆ ಎಳೀರಿ ಮಕ್ಕಳನ್ನ, ಸ್ವಲ್ಪ ಹರಟಿ ಹೊಡೀರಿ.